ರಮೇಶ್ ಬಾಬು ಅವರೇ, ಆರ್ ಬಿ ತಿಮ್ಮಾಪುರ್ ಹಂಗೆ ಯಾಕೆ ಮಾತಾಡಿದ್ರು, ಸಂತೋಷ್ ಲಾಡ್ ಹಂಗೆ ಯಾಕೆ ಮಾತಾಡಿದ್ರು, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮುಸ್ಲಿಂ ಸಮುದಾಯ ನಿಮ್ಮ ದೊಡ್ಡ ವೋಟ್ ಬ್ಯಾಂಕ್ ಆಗಿದೆ. ಮುಸ್ಲಿಂ ಟೆರರಿಸ್ಟ್ಗಳು ಹಿಂದೂಗಳನ್ನು ಹುಡುಕಿ ಕೊಂದರು ಅನ್ನುವ ನರೇಟಿವ್ ನಿಮ್ಮ ವೋಟ್ ಬ್ಯಾಂಕನ್ನು ಹರ್ಟ್ ಮಾಡುತ್ತೆ. ಯು ರಶ್ ಟು ಪ್ರೊಟೆಕ್ಟ್ ಇಟ್. ಆದರೆ ನಂದು ಒಂದು ಏನಂದರೆ, ಹಾಗೆ ಮಾಡುವ ಮೂಲಕ ಒಂದು ಇಂಟ್ರಾಸ್ಪೆಕ್ಷನ್ಗೂ ಅವಕಾಶ ಕೊಡ್ತಾ ಇಲ್ಲ ನೀವು ಆ ಸಮುದಾಯಕ್ಕೆ. ನಮ್ಮಲ್ಲೇನೋ ತಪ್ಪಾಗ್ತಿದೆಯಾ, ಯಾಕೆ ಹಿಂಗಾಗ್ತಿದೆ ಅನ್ನುವ ಆತ್ಮಾವಲೋಕನ ಒಂದು ಸಮುದಾಯದಲ್ಲಿ ಆಗಬೇಕು. ಅದಕ್ಕೂ ಅವಕಾಶ ನೀವು ಕೊಡ್ತಾ ಇಲ್ಲ ಅಂತ ನಾನು ಹೇಳೋದು. ಬಹುತೇಕ ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ಕೊಂಡು ಅದಿರಲಿ, ಯಾಕೆಂದರೆ ಜನ ತೀರ್ಮಾನ ಮಾಡ್ತಾರೆ. ವೀವರ್ಸ್ ಇದ್ದಾರೆ, ನಮಗೆ ಎಲ್ಲ ಸಮುದಾಯದವರು ವೋಟರ್ಸ್ ಇದ್ದಾರೆ. ಒಂದೇ ಸಮುದಾಯ ಬೇಕಂತ ಹೋಗ್ತಾ ಇರ್ತಕ್ಕಂಥವ್ರು ಬಿ ಜೆ ಪಿಯವರು. ಆಮೇಲೆ ಅದಕ್ಕೆ ಬರ್ತೀನಿ. ಈಗ 3 ಜನ ಏನು ವಿಚಾರಗಳನ್ನ ಹೇಳಿದ್ದಾರೆ, ನಾನು ಅದಕ್ಕೆ ಉತ್ತರ ಕೊಟ್ಬಿಟ್ಟು ಮತ್ತೆ ನಿಮ್ಮ ಪ್ರಶ್ನೆಗೂ ಉತ್ತರವನ್ನು ಕೊಡ್ತೀನಿ. ನನ್ನ ಸ್ನೇಹಿತರಾಗಲೇ ಮಾತಾಡ್ತಾ ಕೆಲವೊಂದು ವಿಚಾರ ಪ್ರಸ್ತಾಪ ಮಾಡಿದ್ರು, ನಮ್ಗೆ ಪೆನ್ಷನ್ ಕೊಡ್ತಾ ಇಲ್ಲ ಅದು ಇದು ಅಂತೇಳಿ. ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನಿನಲ್ಲಿ ಬಜೆಟ್ನ 1947 ನೆಹರೂರವರ ಕಾಲದಿಂದ ಇಲ್ಲಿಯವರೆಗೆ ಒಟ್ಟಾರೆ ಬಜೆಟ್ಟು ಮೋರ್ ದೆನ್ 10% ಅಲೋಕೇಶನ್ನು ಡಿಫೆನ್ಸಿಗೆ ಕೊಡ್ತಾ ಇದ್ದಾರೆ. ಅದು ಬಿಕಾಸ್ ಆಫ್ ಇದು ಕಾನ್ಫಿಡೆನ್ಷಿಯಲ್ಲು ಸೀಕ್ರೆಟ್ ಅನ್ನೋ ಕಾರಣಕ್ಕೆ ಚರ್ಚೆನೇ ಆಗಲ್ಲ. ಅದೇನೇನಾಗ್ತಾ ಇದೆ ಅದೆಲ್ಲ ಇನ್ನೊಂದು ಸಂದರ್ಭದಲ್ಲಿ ಮಾತಾಡೋಣ, ಇವತ್ತಿನ ವಿಷಯ ಅಲ್ಲ. ಮತ್ತು ಈ ಸಲ ಬಜೆಟಲ್ಲಿ 6,80,000 ಕೋಟಿ ರೂಪಾಯಿ ಡಿಫೆನ್ಸ್ಗೆ ಕೊಟ್ಟಿದ್ದಾರೆ. ಔಟ್ ಆಫ್ ದಟ್ಟು 25% ಬರೀ ಪೆನ್ಷನ್ಗೆ ಹೋಗುತ್ತೆ. ಅದು ಚರ್ಚೆ ಬೇರೆ ಸಂದರ್ಭದಲ್ಲಿ ಮಾತಾಡ್ತಾನೆ, ಅದು ಜನಕ್ಕೆ ಬಿಡ್ತೀನಿ ತೀರ್ಮಾನಕ್ಕೆ. ಮತ್ತು ಕರ್ನಲ್ ಅವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು, ಸಾಂವಿಧಾನಿಕ ಹುದ್ದೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಬೇಕು. ನಾನು ಸ್ವೀಕಾರ ಮಾಡ್ತೀನಿ. ಈ ಥರದ ಕೆಲವು ಡಿಪ್ಲೊಮೆಟಿಕ್ ಇದನ್ನು ವಿಚಾರಗಳನ್ನ ಚರ್ಚೆ ಆಗಬೇಕಾಗತ್ತೆ. ಯಾಕೆಂದರೆ ಸಾರ್ವಜನಿಕವಾಗಿ ನಾವು ಮಾತಾಡಿದಾಗ ಅದ್ರ ಮೇಲೆ ಏನೇನು ಅದ್ರ ಮೇಲೆ ಬೈಫರ್ ಅಥವಾ ಇದು ರಿಫ್ಲೆಕ್ಟ್ ಆಗ್ಬೋದನ್ನ ನಾವು ಯೋಚನೆ ಮಾಡ್ಕೊಂಡು ಮಾತಾಡಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ನಾನು ಸ್ವೀಕಾರ ಮಾಡ್ತೀನಿ. ಮತ್ತು ನನ್ನ ಸ್ನೇಹಿತರಾದಂಥ ಬಿ ಜೆ ಪಿ ಸ್ನೇಹಿತರು ಆಗಲೇ ಮಾತಾಡ್ತಾ ಎಂಥದ್ದು ಒಂದು ಪದ ಬಳಸೋದು, ಮೀರ್ ಸಾದಿಕ್ ಅನ್ನೋ ಪದ ಬಳಸೋದು ನಾನು ಭಾಳ ವೆಲ್ಕಮ್ ಮಾಡ್ತೀನಿ. ಯಾಕೆಂದರೆ ಇಂಡಿಯಾದಲ್ಲಿ ಬ್ರಿಟಿಷ್ ಜೊತೆ ಶಾಮೀಲಾಗಿ ಮೀರ್ ಸಾದಿಕ್ DNA ಇಟ್ಕೊಂಡಿರ್ತಕ್ಕಂಥ ಬಿ ಜೆ ಪಿಯವರು. ಹಾಗಾಗಿ ಇಂಡಿಯಾಗೆ ಸ್ವಾತಂತ್ರ್ಯ ಬರ್ಕೊಡ್ದು, ತ್ರಿವರ್ಣ ಧ್ವಜ ಇರ್ಕೊಡ್ದು, ಈ ದೇಶಕ್ಕೆ ಸಂವಿಧಾನ ಇರ್ಕೊಡ್ದು, ಇವೆಲ್ಲ ಪ್ರತಿಪಾದನೆ ಮಾಡ್ಕೊಂಬಂದಂಥ ಬಿ ಜೆ ಪಿಯವರಿಗೆ ಆ DNA ಮೀರ್ ಸಾದಿಕ್ DNA ಬಂದ್ಬಿಟ್ಟಿದೆ. ಹಾಗಾಗಿ ಅದು ಸ್ವಾಭಾವಿಕವಾಗಿ ಮಾತಾಡೋಂಥದ್ದು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಮತ್ತು ತಾವೇನೀಗ ಮಾತಾಡ್ತಾ ಸಿದ್ದರಾಮಯ್ಯ ವಿಚಾರ ಮಾತಾಡಿದ್ವಿ. ಈ ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಅವರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ, ಕ್ಲಾರಿಫೈಯೂ ಮಾಡಿದ್ದಾರೆ. ಯಾವ ಕಂಟೆಸ್ಟಲ್ಲಿ ಏನಕ್ಕೆ ಮಾತಾಡಿದೆ ಅನ್ನೋದು ಮಾತನ್ನು ಹೇಳಿದ್ದಾರೆ. ನಮ್ಮ ಮುಂದೆ ಇರ್ತಕ್ಕಂಥದ್ದು ಇಲ್ಲಿ ಏನಕ್ಕೆ ಫೇಲ್ಯೂರ್ ಆಯಿತು ಅಂತೇಳಿ ತಾವೀಗಾಗಲೇ ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ವಿ. ನೀವು ಮೋದಿಯವ್ರು ಬಂದಾಗಲಿಂದ ಇಲ್ಲಿವರೆಗೂ ಎಷ್ಟು ಸಲ ಫೇಲ್ಯೂರ್ ಆಗಿದೆ. ಈ ಫೇಲ್ಯೂರ್ ಯಾಕೆ ಮಾತಾಡ್ತಾ ಇಲ್ಲ? ಆಗಲೇ ನನ್ನ ಸ್ನೇಹಿತರು ಹೇಳಿದ್ರು, ಇವ್ರು ಕಾರ್ ತಗೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರು. ಅಲ್ಲಿರ್ತಕ್ಕಂಥದ್ದು 3 ಟೈರ್ ಸೆಕ್ಯೂರಿಟಿ ಸಿಸ್ಟಮ್. ನಾಟ್ ಓನ್ಲಿ ಇಂಟೆಲಿಜೆನ್ಸ್ ಲ್ಯಾಪ್ಸಸ್ ಆಫ್ ಸೆಕ್ಯೂರಿಟಿ. 3 ಟೈರ್ ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆ ಬರ್ತಕ್ಕಂಥ ಪಾಲ್ಗಾಮ್ ಪ್ರದೇಶ ಅದು. ಅಲ್ಲಿ ಇವ್ರು ಸೆಕ್ಯೂರಿಟಿನೇ ಇಟ್ಟಿಲ್ಲ, ಕಾನ್ಸ್ಟೇಬಲ್ಗಳು ಇಟ್ಟಿಲ್ಲ, ಮಿಲಿಟರಿಗಳು ಇಟ್ಟಿಲ್ಲ, ಇಂಟೆಲಿಜೆನ್ಸ್ ಒಂದು ಪಾರ್ಟು. 3 ಟೈರ್ ಸಿಸ್ಟಮ್ ಒಪ್ಕೋತಾರೆ. ನನ್ನ ಕರ್ನಲ್ ಸಾಹೇಬರು ನನ್ನ ಮಿತ್ರರು ಒಪ್ಕೋತಾರೆ. ಅಲ್ಲಿ 3 ಟೈರ್ ಸಿಸ್ಟಮಲ್ಲಿ ಬರೀ ಸ್ಟೇಟ್ ಮಾಡೋಂಥದ್ದಲ್ಲ ಇದು, ಸ್ಟೇಟ್ ಆ್ಯಸ್ ವೆಲ್ ಆಸ್ ಸೆಂಟ್ರಲ್. ಬರೀ ನಾವು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಲ್ಲ. ಇದು ಒಂದು ಕಡೆ, ಇದು ದೇಶದ ಜನಕ್ಕೆ ಗೊತ್ತಾಗಬೇಕು. ಅದನ್ನು ಇವತ್ತು ಸಂತೋಷ್ ಲಾಡ್ರವರು ಒಬ್ಬ ಕರ್ನಾಟಕ ರೆಪ್ರೆಸೆಂಟೇಟಿವ್ ಆಗಿ ಅಲ್ಲಿ ಹೋಗಿ ಬಂದಿದ್ದರಿಂದ ಅವರಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನ ಅವ್ರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಹಂಗಂತೇಳಿ ಅಭಿಪ್ರಾಯನ ಕೊಡ್ಕೊಡೋದು, ಮಾತಾಡ್ಕೊಡೋತಕ್ಕಂಥದ್ದು ಏನು ಡಿಕ್ಟೇಟ್ ಮಾಡುತ್ತೆ ಅನ್ನೋದು ಜನ ತೀರ್ಮಾನ ಮಾಡಲಿ. ಇದು ಒಂದು ಕಡೆ. ಎರಡನೇದು ನನ್ನ ಸ್ನೇಹಿತರು ಹೇಳಿದ್ರು, ಇಂದಿರಾ ಗಾಂಧಿರವರು ಹತ್ಯೆ ಆದಾಗ ಇಂಟೆಲಿಜೆನ್ಸ್ ಲ್ಯಾಪ್ಸಸ್ ಇಲ್ವಾ? ಹೌದು, ಮಹಾತ್ಮ ಗಾಂಧಿಯವರ ಹತ್ಯೆ ಆದಾಗಲೂ ಇಂಟೆಲಿಜೆನ್ಸ್ ಲ್ಯಾಪ್ಸಸ್ ಇತ್ತು, ಇಂದಿರಾ ಗಾಂಧಿರವ್ರ ಹತ್ಯೆ ಆದಾಗಲೂ ಇಂಟೆಲಿಜೆನ್ಸ್ ಲ್ಯಾಪ್ಸಸ್ ಇತ್ತು, ರಾಜೀವ್ ಗಾಂಧಿರವರು ಹತ್ಯೆ ಆದಾಗಲೂ ಇಂಟೆಲಿಜೆನ್ಸ್ ಲ್ಯಾಪ್ಸಸ್ ಇತ್ತು, ಗೌರಿ ಲಂಕೇಶ್ ಹತ್ಯೆ ಆದಾಗಲೂ ಇಂಟೆಲಿಜೆನ್ಸ್ ಲ್ಯಾಪ್ಸಸ್ ಇತ್ತು, ಕಲ್ಬೀರವ್ರ ಹತ್ಯೆ ಆದಾಗಲೂ ಇಂಟೆಲಿಜೆನ್ಸ್ ಲ್ಯಾಪ್ಸಸ್ ಇತ್ತು. ಆದರೆ ವಿರೋಧ ಪಕ್ಷವಾಗಿ ಬಿ ಜೆ ಪಿ ಆ ಇಂಟೆಲಿಜೆನ್ಸ್ ಲ್ಯಾಪ್ಸಸ್ ಕೇಳಲಿಲ್ಲ, ಸಿಹಿ ಹಂಚ್ಕೊಂಡು ಸಂಭ್ರಮ ಪಟ್ಟರು. ಯಾಕೆಂದರೆ ಇವತ್ತೇನು ಇಲ್ಲಿ ಟೆರರಿಸ್ಟ್ಗಳು ಮನೋಭಾವ ಇದೆಯಲ್ಲ, ಮನಸ್ಥಿತಿ ಇದೆಯಲ್ಲ, ಅದು ಬಿ ಜೆ ಪಿಯವ್ರಿಗಿದೆ. ಹಾಗಾಗಿ ಅವತ್ತು ಲ್ಯಾಪ್ಸಸ್ ಬಗ್ಗೆ ಮಾತಾಡಲಿಲ್ಲ ಇವರು. ಸಿಹಿ ಹಂಚ್ಕೊಂಡು ಮಹಾತ್ಮ ಗಾಂಧಿ ಕೊಲೆ ಆಯಿತು, ಸಂಭ್ರಮಾಚರಣೆ, ಇಂದಿರಾ ಗಾಂಧಿ ಕೊಲೆ ಆಯಿತು, ಸಂಭ್ರಮಾಚರಣೆ, ರಾಜೀವ್ ಗಾಂಧಿ ಕೊಲೆ ಆಯಿತು, ಸಂಭ್ರಮಾಚರಣೆ, ಗೌರಿ ಲಂಕೇಶ್ ಕೊಲೆ ಆಯಿತು, ಸಂಭ್ರಮಾಚರಣೆ, ಕಲಬುರ್ಗಿರವ್ರ ಕೊಲೆ ಆಯಿತು, ಸಂಭ್ರಮಾಚರಣೆ. ಹತ್ತಾಕ್ಷೆ ಬೇಡ, ನೀವು ಪಾರ್ಲಿಮೆಂಟ್ ಅಟ್ಯಾಕ್ ಆಗಿದ್ದು ನಿಮ್ಮ ನಾಯಕತ್ವದಲ್ಲಿ, ಕಂದಹಾರ್ ಘಟನೆ ಆಗಿದ್ದು ನಿಮ್ಮ ನಾಯಕತ್ವದಲ್ಲಿ. ಥ್ಯಾಂಕ್ ಯು ಸೋ ಮಚ್. 4 ಜನರಿಗೂ ಧನ್ಯವಾದ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.